ಕೇಂದ್ರ ಸರ್ಕಾರ ಇದ್ದಕ್ಕಿದ್ದಂತೆ ಗ್ರೋಕ್ ಎಐ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಕಾರಣ ಇಷ್ಟೇ, ಗ್ರೋಕ್ ಎಐ ಕಾನೂನು ಬಾಹಿರ ಹಾಗೆ ಅಶ್ಲೀಲ ವಿಡಿಯೋಗಳನ್ನು ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಕಂಟೆಂಟ್ಗಳನ್ನು ಡಿಲೀಟ್ ಮಾಡಬೇಕು ಅಥವಾ ಅದರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮುನ್ನೆಚ್ಚರಿಕೆ ಕ್ರಮವನ್ನು ಕೊಟ್ಟಿದೆ. ಅಷ್ಟಕ್ಕೂ ಎಕ್ಸ್ ಮೇಲಿನ ಆರೋಪಗಳೇನು ಅಂತಂದರೆ, ಇತ್ತೀಚೆಗೆ ಎಲಾನ್ ಮಸ್ಕ್ ಅವರ ಎಕ್ಸ್ ಗ್ರೋಕ್ನ ಹೊಸ ಅಪ್ಡೇಟನ್ನು ಪರಿಚಯಿಸಿತ್ತು. ಅದರ ಮೂಲಕ ಹೊಸ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಅದು ಮಹಿಳೆಯರಿಗೆ ಘನತೆಗೆ ಮತ್ತು ಪ್ರೈವಸಿಗೆ ಧಕ್ಕೆ ತರುವಂಥದ್ದಾಗಿತ್ತು. ಆ ಮೂಲಕ IT ಕಾಯ್ದೆ 2000 ಹಾಗೆ 2021ರ ಸೋಷಿಯಲ್ ಮೀಡಿಯಾ ಕಂಪ್ನಿಗಳು ಪಾಲಿಸಬೇಕಾದಂತಹ ಯಾವುದೇ ನಿಯಮಗಳನ್ನು ಎಕ್ಸ್ ಪಾಲಿಸೋದ್ರಲ್ಲಿ ವಿಫಲ ಆಗ್ತಾ ಇತ್ತು. ಇದ್ರ ಜೊತೆಗೆ AI ಸೃಷ್ಟಿಸುವಂತಹ ಕೆಲವೊಂದು ಕಂಟೆಂಟ್ಗಳ ಮೇಲೆ ಗೈಡ್ಲೈನ್ಸನ್ನು ಸರಿಯಾಗಿ ಅಳವಡಿಕೆ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಸೊ ಇತ್ತೀಚೆಗೆ ಈ AI ಟೂಲ್ಗಳಲ್ಲಿ ನಿಮ್ಮ ಫೋಟೋಗಳನ್ನು ಹಾಕೋದು, ನಮಗೆ ಬೇಕಾದ ರೀತಿಯಲ್ಲಿ ಫೋಟೋಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವಂತಹ ಟ್ರೆಂಡ್ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಯಾವುದೇ AI ಟೂಲ್ಗಳಲ್ಲಿ ನಿಮ್ಮ ಫೋಟೋವನ್ನು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಗಮನ ಇರಲಿ, ಎಚ್ಚರ ವಹಿಸಿ.